ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಟಾಪಿಕ್ಸ್. ಇದು ಸಂಡೇ ವ್ಲಾಗ್. ಸಂಡೇ ಹನೀಶ್ ಎದ್ದಿದ್ದು ಸ್ವಲ್ಪ ಲೇಟೆ, ನಾನು ಎದ್ದಿದ್ದು ಲೇಟೆ. ಅವನು ಎದ್ದ ತಕ್ಷಣ ನಾನು ಒಂದು ಲೋಟ ಬಿಸಿನೀರು ಕೊಡ್ತೀನಿ. ಅದು ಒಂದು ಸ್ವಲ್ಪ ನಿಂಬೆಹಣ್ಣು ಆ್ಯಡ್ ಮಾಡಿಬಿಟ್ಟು ಕೊಡ್ತಿದ್ದೆ ಅವನಿಗೆ. ಈಗ ಆಮ್ಲದು ಇದು ಕ್ಯೂಬ್ಸ್ ಮಾಡಿದ್ನಲ್ಲ, ಅದನ್ನು ಒಂದು ಸ್ವಲ್ಪ ಕೊಡ್ತೀನಿ. ಒಂದು ಕ್ಯೂಬ್ ಹಾಕಿದ್ರೆ ಅದು ಫುಲ್ ಕೊಡಲ್ಲ ಅವನಿಗೆ. ಅದರಲ್ಲಿ ಒಂದು ಸ್ವಲ್ಪ ನೀರು ನಾವು ಎತ್ಕೊಂಡು ಕೊಡ್ತೀವಿ. ಒಂಚೂರು ಅವನಿಗೂ ಒಳ್ಳೇದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಫಸ್ಟ್ ಕುಡಿಲಿಲ್ಲ. ಅವನು ತುಂಬ ಹಠ ಮಾಡ್ತಿದ್ದ ಸ್ಟಾರ್ಟಿಂಗು. ಆಮೇಲೆ ಆಮ್ಲ ಕಣಪ್ಪ, ಈ ಥರ ಒಳ್ಳೆಯದು, ಇದು ಕುಡಿಬೇಕು, ನೋಡಪ್ಪ ಕುಡಿತಾರೆ, ನೀನು ಕುಡಿತೀಯ, ಸ್ಟ್ರಾಂಗ್ ಆಗ್ತೀಯ ಅಂತ ಎಲ್ಲ ಹೇಳಿದ್ಮೇಲೆ ಕುಡ್ಕೊಂಬಿಟ್ಟ. ಕುಡಿತಾನೆ ಇವಾಗ ಡೈಲಿ. ಅದನ್ನು ಒಂದು ಸ್ವಲ್ಪ ಹಾಕ್ಬಿಟ್ಟು ಕೊಡ್ತೀನಿ, ಜಾಸ್ತಿ ಹಾಕಲ್ಲ ಅವನಿಗೆ, ಕುಡಿಯೋಕ್ಕಾಗಲ್ಲ. ಸ್ವಲ್ಪ ಆಮ್ಲ ಫ್ಲೇವರೇ ಒಂಥರ ಇರುತ್ತಲ್ಲ, ಇವಾಗ ಕುಡಿದ್ಬಿಡ್ತಾನೆ. ಆವಾಗ ಒಂದು ಅಪ್ರಿಸಿಯೇಷನ್ ಕೊಡೋದು ನಮ್ಮ ಕಡೆಯಿಂದ. ವೆರಿ ಗುಡ್. ಏನು ಬೇಕಪ್ಪ ನಾಷ್ಟಕ್ಕೆ ನಿನಗೆ? ಅದೊಂದೇ, ನೀನು ಬೇಡ? ಏನು ಬೇಕು? ಪಾಸ್ತಾ ಒಂದೇ ಸಾಕು? ನೀನು ಬೇಡ? ನಾನು ಅದನ್ನೇ ಮಾಡಲಿಲ್ವಲ್ಲ ನೀಶ್ ಇವತ್ತು. ಮಾಡಿಲ್ಲ, ಮಾಡ್ತಾ ಇದ್ದೀನಿ. ಖುಷಿನಾ? ಹಾಂ. ಸಂಡೇ ಇನ್ನೂ ಮಲಗಿದ್ದ. ಅವ್ರ ಡ್ಯಾಡಿ ನಿಮ್ಮ ಮಮ್ಮಿ ಪಾಸ್ತಾ ಮಾಡ್ತೈತೆ ಎದ್ದೋಳು ಅಂದಿದ ತಕ್ಷಣ ಎದ್ದೇ ಫ್ರೆಶ್ ಅಪ್ ಆಗಿ ಅವನೇ, ನಾನು ಹೇಳ್ತಾ ಇದ್ದೆ ಹೋಗು ಹಲ್ಲುಜ್ಜು, ಬ್ರಷ್ ಮಾಡು, ಮುಖ ತೊಳ್ಕೊ ಅಂತ, ತಲೆ ಬಚ್ಕೊ ಅಂತ, ಅವನು ಎಲ್ಲ ಕೆಲಸ ಮಾಡ್ಕೊಂಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ. ಅವ್ರಿಗಿಷ್ಟ ಬಂದಿದ್ದು ಮಾಡ್ತೀವಿ ಅಂದರೆ ಮಕ್ಕಳು ಎಷ್ಟು ಬೇಗ ರೆಡಿ ಆಗಿಬಿಡ್ತಾರೆ ಅಂದರೆ, ಏನಾದರೂ ಆಗಲಿ ಅವ್ರಿಗಿಷ್ಟ ಆಗಿರೋದು ಇರಬೇಕು ಒಟ್ಟಿನಲ್ಲಿ. ನಾನು ಏನೇ ಟಿಫನ್ ಮಾಡಿದ್ಲಿ ಅವ್ನಿಗೆ ಇಷ್ಟವಾಗಿರೋ ಥರನೇ ಮಾಡೋದು. ಪಾಸ್ತಾ ಮಾಡೋದಕ್ಕೆ ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೊಟೊನ ಈ ಥರ ಕೆಳಗಡೆ ಕಟ್ ಮಾಡಿಬಿಟ್ಟು ಹಾಕೋದ್ರಿಂದ ಬೇಗ ಬೇಯುತ್ತೆ ಮತ್ತು ಸಿಪ್ಪೆ ತೆಗಿಯೋಕ್ಕೆ ಈಸಿ ಆಗುತ್ತೆ. ಹಾಗೆ ಪಕ್ಕದಲ್ಲಿ ಪಾಸ್ತಾ ಬೇಯೋಕ್ಕೆ ಅಂದ್ಬಿಟ್ಟು ಒಂದು ಬಾಣಲೆಯಲ್ಲಿ ನೀರು ಇಕ್ಬಿಟ್ಟು ಅದಕ್ಕೆ 2 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಪಾಸ್ತಾ 2 ಮಿನಿಟ್ ಪಾಸ್ತಾನ ಅಥವಾ ಇದು ವೀಟ್ ಪಾಸ್ತಾ 10 ಮಿನಿಟ್ಸಲ್ಲಿ ಬೇಯಿಸೋ ಥರ ಪಾಸ್ತಾನ ಅಂತ ನೋಡಿಬಿಟ್ಟು ತೊಗೊಳ್ಳಿ. ಇದು ಬಾಣಲೆ ಇಟ್ಬಿಟ್ಟು 2 ಸ್ಪೂನ್ ಉಪ್ಪು ಹಾಕಿ ಅದಕ್ಕೆ 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆಲಿವ್ ಆಯಿಲ್ ಹಾಕ್ತಾರೆ ಪಾಸ್ತಾಗೆ ಜಾಸ್ತಿ. ನಾನು ಅದೇನು ನಮ್ಮ ಮನೇಲಿಲ್ಲ, ನಾನು ಯೂಸು ಮಾಡೋದಿಲ್ಲ, ಇರೋದನ್ನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ್ಮೇಲೆ ಅದು ನೀರು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಪಾಸ್ತಾ ಹಾಕಬೇಕು. 1 ಪ್ಯಾಕೆಟ್ ಪಾಸ್ತಾದಲ್ಲಿ ನಾನು ಇಲ್ಲಿ ಅರ್ಧ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ಅರ್ಧ ಆದರೆ ಇನ್ನು 4 ಟೊಮೆಟೊ 5 ಟೊಮೆಟೊ ಬೇಕಾಗುತ್ತೆ ಪ್ಯೂರಿ, ಅದನ್ನು ರುಬ್ತೀವಲ್ಲ. ಈ ಫುಲ್ಲು ಪ್ಯಾಕೆಟ್ ಹಾಕೋದಾದರೆ ಇನ್ನೊಂದು 3-4 ಟೊಮೆಟೊ ಎಕ್ಸ್ಟ್ರಾ ಹಾಕ್ಕೊಳ್ಳಿ. 4 ಜೊತೆಗೆ ಒಂದು 3-4 ಟೊಮೆಟೊ ಎಕ್ಸ್ಟ್ರಾ ಹಾಕೋಬೇಕು. ಈ ಪಾಸ್ತಾ ಬೇಯೋಕ್ಕೆ 10 ಮಿನಿಟ್ಸ್ ಸಾಕು, ಬೆಂದಿರುತ್ತೆ ಕರೆಕ್ಟಾಗಿ. 10 ಮಿನಿಟ್ಸ್ ನೋಡಿಕೊಂಡು ಆಫ್ ಮಾಡಬೇಡಿ. ಇಲ್ಲಿ ನಾನು ತೊಗೊಂಡಿರೋದು ಡರಮ್ ವೀಟ್ ಪಾಸ್ತಾ ಅಂತ. ನಾನು ಇದು ವೀಟ್ ಆಗಿರೋದಕ್ಕೆ ಮಾಡಿಕೊಡ್ತಾಯಿದ್ದೀನಿ. ಮೈದಾದಾಗಿರೋದ್ರೆ ಅವನಿಗೆ ಏನು ಕೇಳಿದ್ರು ನಾನು ಮಾಡಿಕೊಡ್ತಿರ್ಲಿಲ್ಲ. 10 ಮಿನಿಟ್ಸ್ ಆಯಿತು, ಪಾಸ್ತಾ ಬೆಂದಿದೆ. ಇವಾಗ ಇದರಲ್ಲಿ 1 ಗ್ಲಾಸಷ್ಟು ಇದ್ರದ್ದು ಪಾಸ್ತಾ ನೀರನ್ನ ಎತ್ತಿಟ್ಕೊಂಡ್ಬಿಡ್ಬೇಕು. ಈಗ ಪಾಸ್ತಾನ ಜಾಲರಿಗೆ ಹಾಕಿದ್ರೆ ಅದು ಸೋರ್ಕೊಳ್ಳುತ್ತೆ, ನೀರೆಲ್ಲ ಹೋಗುತ್ತೆ. ನನಗೆ ಬೇಕಾದಷ್ಟು ನೀರನ್ನ ಎತ್ತಿಟ್ಕೊಂಡಿದ್ದೀನಿ. ಆ ಸಿಂಕ್ ಪಕ್ಕ ಇಟ್ಟರೆ ನೀರೆಲ್ಲ ಸಿಂಕ್ ಒಳಗಡೆ ಹೋಗುತ್ತೆ ಅನ್ನೋಂಥ ಸಿಂಕ್ ಪಕ್ಕ ಇಟ್ಬಿಟ್ಟು ಅದರೊಳಗಡೆ ಜಾಲರಿ ಒಳಗಡೆ ಹಾಕ್ತೆ. ಈಗ ಅದೇ ಬಾಣಲಿನ ಸ್ವಲ್ಪ ತೊಳೆದ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿದ್ರೆ ಬಿಡಿ ಬಿಡಿ ಆಗುತ್ತೆ ಅನ್ನೋದಕ್ಕೆ ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಒಗ್ಗರಣೆಗೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ಜೋಳನೂ ಬೇಯಿಸ್ಕೊಬೋದು ಇತ್ತು. ನಾನು ಅದನ್ನು ಸಪ್ರೇಟು ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಅಂತ ತೊಗೊಂಡಿಲ್ಲ. ಈಗ ಇದಕ್ಕೆ ಟೊಮೊಟೊ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಮಿಕ್ಸಿ ಬಟ್ಲಿಗೆ ಹಾಕೋಬೇಕು. ಚಪಾತಿ ಥರ ಇಲ್ವಾ? ಚಪಾತಿ ಹಿಟ್ಟಿಂದನೇ ಮಾಡಿರೋದು. ಅದಕ್ಕೆ ತಾನೇ ಮಾಡಿಕೊಡ್ತಾ ಇರೋದು, ಇಲ್ಲ ಅಂದಿದ್ರೆ ನಾನೇನು ಮಾಡಿಕೊಡ್ತಿದ್ದೆ. ಸಕ್ಕರೆ, ಟೊಮೆಟೊ ಫುಲ್ ಹಾಕ್ತೀಯ? ಪೇಸ್ಟ್ ಮಾಡಬೇಕು.
ಬಿಸಿ ಕಣಪ್ಪ, ಹಾರ್ಕೊಂಡೇ ಇಲ್ವಲ್ಲ ನಿಶು? ಅಲ್ಲಿ ಮಿಕ್ಸಿಂದ ಆಗಿ ಬರ್ತೈತೆ. ಏನಾಗಲ್ಲ ನೋಡು. ನೀನು ಇದನ್ನು ಇಟ್ಬಿಟ್ರೆ ಬಿಡು. ಈ ಥರ ಕಟ್ ಮಾಡಿದ್ರೆ ಈ ಥರ ಆರಾಮಾಗಿ ಸಿಪ್ಪೆ ತಗೊಳಕ್ಕೆ ಈಸಿ ಆಗುತ್ತೆ, ಬೇಗ ಬೇಯುತ್ತೆ. ಅದಕ್ಕೆ ಕಟ್ ಮಾಡಿದ್ದು. ಇದನ್ನ ಇವಾಗ ಪೇಸ್ಟ್ ಮಾಡ್ಕೊಬೇಕು. ಅನೀಶ್ ಅಂತೂ ನಾನು ಹಿಂದೆ ಮುಂದೆನೇ ಸುತ್ತುತ್ತಾ ಇದ್ದಾನೆ. ಅವತ್ತು ಮಾಡೋಕ್ಕೆ ಬಿಡ್ತಿಲ್ಲ, ಕಾಲಿಗೆ ಸಿಗ್ತಾನೆ ಅಡುಗೆ ಮನೆಯಲ್ಲಿ. ಮಮ್ಮಿ ನಾನು ನೋಡ್ಕೊತೀನಿ, ನಾನು ಮಾಡ್ತೀನಿ, ನಾನು ಕಲ್ತ್ಕೊತೀನಿ, ದೊಡ್ಡವನಾದ್ಮೇಲೆ ಮಾಡಬೇಕು ಅಂತ. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಲ್ಲೂ ಆಲಿವ್ ಆಯಿಲ್ ಇದ್ದರೆ ಯೂಸ್ ಮಾಡ್ಬೋದು ನಿಮ್ಮ ಹತ್ರ, ಇಲ್ಲ ಅಂದರೆ ನೀವು ಅಡುಗೆಗೆ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕಿ. ನಾನು ಇಲ್ಲಿ ಕೊಕೊನಟ್ ಆಯಿಲೇ ಹಾಕ್ತಾಯಿದ್ದೀನಿ. ಇದಕ್ಕೆ ಸಣ್ಣ ಕಟ್ ಮಾಡಿದಂಥ ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಎಣ್ಣೆಯಲ್ಲಿ ಫ್ರೈ ಆದರೆ ಅದ್ರದ್ದು ಇದು ಘಮ ಬಿಡುತ್ತಲ್ಲ, ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ಇದಕ್ಕೆ ಕಟ್ ಮಾಡಿರೋದಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ತುಂಬ ಸಣ್ಣಗೆ ಹಚ್ಚಿಲ್ಲ, ಅದು ಆ ಶೇಪ್ ಸಿಗಬೇಕನ್ನೋ ಥರ ಚೆನ್ನಾಗಿರುತ್ತಂತ ಈ ಥರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವೆರಡನ್ನೂ ಚೆನ್ನಾಗಿ ಬೇಯಿಸ್ಕೊಬೇಕು. ಇದು ಎಣ್ಣೆಲಿ ಚೆನ್ನಾಗಿ ಬೆಂದ ಮೇಲೆ ನೆಕ್ಸ್ಟ್ ಇದಕ್ಕೆ ಬೇಯಿಸಿಟ್ಟಿದ್ದಂಥ ಟೊಮೊಟೊನ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಅದರಲ್ಲೊಂದು ಸ್ವಲ್ಪ ಅದು ಪ್ಯೂರಿ ಆಗಿರಲಿಲ್ಲ, ಅದನ್ನೆಲ್ಲ ತಗೊಂಡು ಮತ್ತೆ ಪ್ಯೂರಿ ಮಾಡಿಕೊಂಡೆ. ಅದು ಹಂಗೆ ಇದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಇದರೊಳಗಡೆ ಹಾಕ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು 1.5 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಖಾರ ನಿಮಗೆ ಖಾರ ಬೇಕನ್ಸಿದ್ರೆ ಪೌಡ್ರ್ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ 1 ಸ್ಪೂನ್ ಆದರೆ ಕರೆಕ್ಟಾಗಿ ಆಗುತ್ತೆ. ಟೊಮೊಟೊ ಪ್ಯೂರಿ ಎಲ್ಲ ಬೆಂದಿದೆ. ಈಗ ಇದಕ್ಕೆ 1-1.5 ಸ್ಪೂನಷ್ಟು ಓರೆಗಾನೋ ಹಾಕಬೇಕು. ಇದಕ್ಕೊಂದು 1 ಸ್ಪೂನಷ್ಟು 1.5 ಸ್ಪೂನಷ್ಟು ಹಾಕ್ಬೇಕು. ಇದನ್ನು ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇವಾಗ ಪಾಸ್ತಾ ನೀರು ಎತ್ತಿಟ್ಟಿದ್ವಲ್ಲ ಅದನ್ನು ಹಾಕ್ಬಿಟ್ಟು, ಬೇಕಂದರೆ ಈ ಟೈಮಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಬೋದು. ನಾನೇನು ಇದು ಸಾಕು ಇದೆ ಫ್ಲೇವರು ಅಂದ್ಬಿಟ್ಟು, ಇದ್ರದ್ದೇ ಫ್ಲೇವರ್ ಇಷ್ಟ ನನ್ನ ಮಗನಿಗೆ, ಅದಕ್ಕೆ ಇದೊಂದೇ ಹಾಕ್ತೆ, ಕೊತ್ತಂಬರಿ ಸೊಪ್ಪೇನು ಹಾಕಿಲ್ಲ. ನೀವು ಬೇಕಂದರೆ ಹಾಕ್ಕೊಳ್ಳಿ ಇಷ್ಟಪಡೋರು. ಅದನ್ನು ಹಾಕಿದ್ರೂ ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ಟೈಮಲ್ಲಿ 1 ಗ್ಲಾಸಷ್ಟು ನಾವು ಪಾಸ್ತಾ ನೀರು ಎತ್ತಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ನೀರು ಸೋರಕ್ಕೆ ಇಟ್ಟಿದ್ದ ಪಾಸ್ತಾನ, ಬೇಯಿಸ್ಕೊಂಡಿದ್ದ ಪಾಸ್ತಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ. ಆ್ಯಡ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಟೊಮೆಟೊ ಪ್ಯೂರಿಗೆ ಇದೆಲ್ಲ ಒಂದೇ ಥರ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಿಸಿದ್ರೆ ಪಾಸ್ತಾ ನೀಟಾಗಿ ಬೆಂದಿರುತ್ತೆ. ಚೆನ್ನಾಗಿ ಅದ್ರದ್ದು ಟೇಸ್ಟ್ ಟೊಮೆಟೊದೆಲ್ಲ ಹಿಡ್ದಿರುತ್ತೆ. ಇದನ್ನು ಸ್ಕೂಲಿಗೆ ತಗೊಂಡೋಗಿದ್ರೆ ಎಲ್ಲರೂ ಕೆಲಸ ಸಾಸ್ ಬೇಕಂದರೆ ಈ ಟೈಮಲ್ಲಿ ಪಾಸ್ತಾ ಸಾಸ್ ಇದ್ದರೆ ಹಾಕ್ಕೊಳ್ಳಿ, ನಾನೇನು ಹಾಕೊತಿಲ್ಲ. ನಮ್ಮ ಗೈಡ್ ಮಾಡ್ತಾವ್ರೆ ಅಡುಗೆ ಮಾಡೋದನ್ನ ಅಲ್ವಾ ನಿಶು? ನೀನೇನ ಗೈಡು? ನನಗೆ ಅಡುಗೆ ಮಾಡೋದಲ್ಲ ನೀನೇನು ಹೇಳ್ಕೊಟ್ಟಿದ್ದು? ಮತ್ತೆ ನಿಮ್ಗೆ ಗೊತ್ತಿತ್ತು ಇಲ್ಲ, ಹಿಂಗೆ ಹೇಳ್ಕೊಡ್ತಾ ಇದೆಯಾ ನೀನೇ? ಸೇರ್ಸಿ ಏನಾಗಲ್ಲ, ಆಗುತ್ತೆ ಕರೆಕ್ಟಾಗಿ ಅಂತ. ಮತ್ತೆ ಇದು ನಾನು ಮಾಡ್ತೀಯ ಚೀಸ್ ಏನು ಮಾಡಿ ಹಾಕ್ಬೇಕಾ? ಹಾಕು, ಇನ್ನೇನು ಮಾಡ್ತೀಯ? ಯಾವಾಗ ಹಾಕ್ಬೇಕು? ಇವಾಗ ಈ ಟೈಮಲ್ಲಿ ಹಾಕ್ಬೇಕಾ? ತೆಗಿಲ್ಲ ತೆಗಿ, ನಿನ್ನ ಕಾಯ್ತಾ ಇರ್ತೀಯ, ನೀನು ಕೇಳಂಗಿಲ್ಲ ನಾವು ಯಾವುದಕ್ಕೂ. ಬಾಯಲ್ಲಿ ನೀರು ಬರ್ತೈತೆ, ಬಾಯಲ್ಲಿ ನೀರು ಬರ್ತೈತಾಗಲೇ. ಬರಿದೆ ತಿನ್ಬಿಡೋಣ ಅನ್ನಿಸ್ತೈತೆ. ಬರಿದೆ ತಿನ್ಬಿಡೋಣ ಅನ್ನಿಸ್ತದ? ಏನ ಪಾಸ್ತಾನ ಬರಿದೆ ತಿನ್ಬಿಡೋಣ ಅನ್ನಿಸ್ತೈತಂತೆ ನಮ್ಮ ಹುಡುಗಂಗೆ. ಅಷ್ಟೊಂದು ಫೇವ್ರೇಟ್. ತುರ್ದು ಹಾಕ್ಬೇಕಂತೆ. ತುರ್ದು ಪಾಸ್ತಾ ಮಾಡ್ತೈತೆ ಅಂದಿದ್ದಕ್ಕೆ ಅಪ್ಪ ಬೇಗ ಎದ್ಬಿಟ್ಟ. ನಿದ್ದೇನೂ ಮಾಡಿಲ್ಲವಾ? ಮಾಡಿದ್ದೀನಿ. ಅಪ್ಪ ಪಾಸ್ತಾ ರೆಡಿ ಐತೆ ಅಂತ ಅದಕ್ಕೆ ಎದ್ಬಿಟ್ಟು ಏನು ಮಾಡಿದೆ? ಬರೀ ಕೈ ಮುದ್ದೆ. ನಾನು ಹೇಳ್ದೆ ತಾನು ಬೆಳಗ್ಗೆನೇ ಮಾಡಬೇಕು ಅಂತ. ಇದನ್ನಲ್ಲಿಡು ಮನೆ ಮೇಲೆ. ದಿನ ಪೂರ್ತಿ ಅನ್ಸುತ್ತೆ. ಬರೀ ಪಾಸ್ತಾ ಮೇಲೆ ಒಂದು ಸ್ವಲ್ಪ ಚೀಸ್ನ ತುರ್ದು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಪಾಸ್ತಾ ರೆಡಿ ಆಗುತ್ತೆ. ಅಷ್ಟೇ ಈಸಿಯಾಗಿ. ನನ್ನ ಮಗ ಹಿಂದೆನೇ ಕಾಯ್ತಾ ಇದ್ದ ಫೋರ್ಕ್ ಇಟ್ಕೊಂಡು ಆಯ್ತಾ ಮಮ್ಮಿ ಅಂತ. ಕಡೆಗೂ ಆಯಿತು, ಅವನಿಗೆ ಕೊಡ್ತೀನಿ ಹೆಂಗಿದೆ ಅಂತ ಅವನೇ ಹೇಳ್ತಾನೆ. ಅನೀಶಾ ಪಾಸ್ತಾ
ಬಿಸಿ ಆಯ್ತಾ? ಹೆಂಗೈತೆ ಟೇಸ್ಟು? ಇಷ್ಟ ಆಯ್ತಾ? ಫೇವ್ರೇಟಾ? ಸ್ಕೂಲಲ್ಲಿ ಯಾವಾಗಲೂ ನಮ್ಗೆ ತರ್ತಾರೆ. ನಮ್ಗೆ ತರ್ತಾರ? ಯಾವ ಥರ ಇರುತ್ತೆ? ಈ ಕಲರ್ನಾ? ಈ ಥರ ಫೋನಲ್ಲಿ ತರಿಸ್ತಾರಲ್ಲ ಮುದ್ದಕ್ಕೆ ಆ ಥರ. ಅದೇನಾಗುತ್ತೆ ನಮ್ಗೆ ಗೊತ್ತಾ? ನಮ್ಮ ಡಿಸೈನ್ ಬೇರೆ ಬೇರೆ ಮಾಡಿರ್ತಾರೆ. ಕಲರ್ ಟೇಸ್ಟ್ ಈ ಥರ ರೆಡ್ ಕಲರ್ ಮಾಡಿರ್ತಾರಾ? ಏನ್ ಗೊತ್ತಾ, ನಮ್ಮೇ ಏನ್ ಮಾಡ್ತಾರೆ ಗೊತ್ತಾ? ಅಲ್ಲ ಗೊತ್ತಾ, ಅವರು ಈ ತರ ತಂದ್ರೆ ಚಿರಗು ಒಂದು ಬಾಕ್ಸ್ ಇದೇ ತರ ಹಾಕೊಂಡ್ ಬರ್ತಾರೆ. ಹೌದಾ? ನಮ್ಮ ಫ್ರೆಂಡ್ ಎಲ್ಲ ಬಿಟ್ಟಾರೆ. ಓರಿಗಾನ ಸ್ಮೆಲ್ ನೋಡಿದ್ರೆ ಒಳ್ಳೆ ಪಿಜ್ಜಾ ತರ ಇರುತ್ತೆ. ಪಿಜ್ಜಾಗೆ ಹಾಕೋದೆ ಅಲ್ವಾ? ಎಷ್ಟು ಸತಿ ಹೇಳ್ಸಿ ಅದನ್ನೇ. ಬೇಡ ಸಾಕು. ಕ್ಯಾಪ್ಸಿಕಮ್ ಬೇಡ. ಚೆನ್ನಾಗೈತೆ. ತಿನ್ನಕ್ಕೆ ಬಂದ್ರೆ ಮಾಡಕ್ಕೆ ಕಷ್ಟ. ಫ್ಯಾನಕ್ಕಲ್ಲ ಶೆಕೆ? ಆಗಲೇ ಏನು ಶೆಕೆ ಹೋಗ್ತೈತಪ್ಪ ದೇವ್ರೆ. ಮನೆ ಕಟ್ಟೋಕೆ ಪಾಪ ಮನೆ ಕಟ್ಟೋರು ನೋಡಿ. ಅಲ್ಲಿ ಅಲ್ಲೊಂದು ಮನೆ ಕಟ್ತಾರೆ, ಇಲ್ಲೊಂದು ಮನೆ ಕಟ್ತಾರೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ. ನಾನು ಸಾಸ್ ಏನೂ ಯೂಸ್ ಮಾಡಿಲ್ಲ ಆಚೆದು. ಮನೇಲಿ ಅವನಿಗೆ ಫ್ರೆಶ್ಶಾಗಿ ಹೆಲ್ತಿಯಾಗೆ ಮಾಡಬೇಕು ಅಂತ ನಾನು ಆದಷ್ಟು ಏನೇನು ಹಾಕ್ಬೇಕು ಮಾಡಬೇಕು ಅದೇ ಹಾಕಿ ಮಾಡುತ್ತೀನಿ. ಆಚೆಯಿಂದ ತಂದು ಏನೂ ಹಾಕಲ್ಲ. ಅವ್ನು ಮಾತಾಡ್ತಾ ಇದ್ದರೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾತಾಡ್ತಾನೆ ಅಷ್ಟೊಂಥರ ಮಾತಾಡ್ತಾನೆ. ನಾನು ಅವ್ನ ಮಾತನ್ನ ಕೇಳೋದೇ ಆಗುತ್ತೆ. ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ. ಈ ಸಂಡೇ ಸಿಕ್ಕಿದ್ದಾನೆ, ಲಾಸ್ಟ್ ಸಂಡೇ ಇರಲಿಲ್ಲ. ನಾನು ಒಬ್ಬಳೇ ಬೋರ್ ಆಗೋಗಿತ್ತು. ಅವನಿದ್ರೆ ಅಂತೂ ಮಾತಾಡಿಸ್ತಾನೇ ಇರ್ತಾನೆ. ಪಾಸ್ತಾ ನಾನು ಮಾಡಿರೋ ಥರ ನೀವು ಮನೇಲಿ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ತಾಮ್ರದೊಂದು ನೀರು ಕುಡಿಯೋ ಜಗ್ಗಿತ್ತು ನನ್ನ ಹತ್ರ. ಅದೆಲ್ಲ ಚುಕ್ಕಿ ಬಂದುಬಿಟ್ಟಿತ್ತು. ಅದ್ರಲ್ಲಿ ನೀರು ಕುಡಿಯೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ಅದಕ್ಕೆ ಇವತ್ತು ಹಿಡ್ದಿಟ್ಬಿಟ್ಟು ನೀರು ಕುಡಿಯೋಣ, ಅದರಲ್ಲಿ ಕುಡಿಯೋದ್ರೆ ಒಳ್ಳೇದಲ್ವ ಅಂದ್ಬಿಟ್ಟು ತೊಳೆಯೋಕ್ಕೆ ಆಗಿರಲಿಲ್ಲ. ಅವತ್ತಿಂದ ತೊಳೆದು ಇರಲಿಲ್ಲ. ನಂಗೆ ಅದ್ರಲ್ಲಿ ನೀರು ಕುಡಿಯೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ಅದಕ್ಕೆ ಇವತ್ತೆಲ್ಲ ಕ್ಲೀನಾಗಿ ತೊಳ್ಕೊಂಡು ನೀರು ಇಡ್ತಾ ಇದ್ದೀನಿ. ಇನ್ನು ಅದರಲ್ಲಿ ನೀರು ಇಟ್ಬಿಟ್ಟು ಕುಡಿದ್ರೆ ಒಳ್ಳೇದು, ಹೆಂಗೂ ಬೇಸಿಗೆ ಬೇರೆ ಅಂತ ಅಂದ್ಬಿಟ್ಟು ನೀಟಾಗಿ ತೊಳ್ಕೊಂಡು ನೀರು ಹಿಡ್ದಿರ್ತೀನಿ. ಬೇಸಿಗೆ ಸ್ಟಾರ್ಟ್ ಆಗಿದೆ, ಅದಕ್ಕೆ ಆದಷ್ಟು ನೀರು ಕುಡೀರಿ. ಒಂದು ಚಾಲೆಂಜ್ ಏನಂದರೆ, ಮನೇಲಿ ನೀವು ಟ್ರೈ ಮಾಡಿ ನೋಡಿ. ಈ ಥರದ್ರಲ್ಲಿ 1 ಲೀಟ್ರು 2 ಲೀಟ್ರಲ್ಲಿ ನೀರು ಹಿಡ್ದಿಟ್ಟಿರಿ. ದಿನ ನೀವು ಊಟದ ಟೈಮಲ್ಲಿ ಅದು ಸರಿ ನೀರು ಕುಡಿಬೇಕು ಅನ್ಸ್ದಾಗೆಲ್ಲ ಅದರಲ್ಲೇ ಕುಡಿಬೇಕು. ಅವಾಗ ಗೊತ್ತಾಗುತ್ತೆ ನೀವು ಎಷ್ಟು ನೀರು ಕುಡ್ದಿರ್ತೀರ, ನಿಮ್ಮ ಬಾಡಿಗೆ ಎಷ್ಟು ನೀರು ಸಿಕ್ಕಿರುತ್ತೆ, ಎಷ್ಟು ಡಿಹೈಡ್ರೇಟ್ ಆಗಿರ್ತೀರ ಅಂತ. ನಾನು 2 ಲೀಟ್ರ್ ಕುಡಿಯಲೇಬೇಕು ಅಂತ ಇದರಲ್ಲಿ ಹಿಡ್ದಿಟ್ಕೊತಾ ಇದ್ದೀನಿ. ಖಾಲಿ ಮಾಡಲೇಬೇಕು. ನಾನು ನನಗೆ ಚೆಕ್ ಮಾಡಿದೆ, ನಾನು ಡೈಲಿ 2 ಲೀಟ್ರ್ ನೀರು ಕುಡಿಯೋದೇ, 2 ಲೀಟ್ರ್ ಮೇಲೆ ಕುಡಿಬೇಕು. ಅಟ್ಲೀಸ್ಟ್ 2 ಲೀಟ್ರ್ ಆದರೂ ಕುಡಿಲೇಬೇಕು. ಅದಕ್ಕೆ ಈ ಪ್ಲ್ಯಾನ್ ಮಾಡಿದ್ದೀನಿ. ಇದರಲ್ಲಿ ಹಿಡ್ದಿಟ್ಬಿಡ್ತೀನಿ. ಫಸ್ಟು ಡೇ ಪೂರ್ತಿ ಇದ್ರಲ್ಲಿ ಕುಡಿತೀನಿ. ನನಗೆ ಗೊತ್ತಾಗುತ್ತೆ ಆವಾಗ ನೀರು ಎಷ್ಟು ಕುಡ್ದಿದ್ದೀನಿ ಅಂತ. ಕುಡಿಬೇಕು ಅನ್ನೋದು ನೆನ್ಪಿಟ್ಕೊಂಡು ಕುಡಿತೀನಿ. ಹಾಗೆ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಇದರಲ್ಲಿ ನೀರು ಹಿಡ್ದಿಟ್ಟಿದ್ದೀನಿ. ನೀರು ಖಾಲಿ ಮಾಡಲೇಬೇಕು. ಡೇ ಪೂರ್ತಿ ಇವಾಗ ಇದರಲ್ಲೇ ನೀರು ಕುಡಿಯೋದು. ಇದಾಗ್ಬಿಟ್ಟಿತ್ತು, ವಾಶ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಕಾಣಿಸ್ತು. ಅದು ಗಲೀಜಾದರೆ ಕುಡಿಯೋಕ್ಕೆ, ನೀರು ಕುಡಿಯೋಕ್ಕೆ ಮನಸ್ಸು ಬರಲ್ಲ. ಇದರಲ್ಲಿ ನೋಡೋಕ್ಕೆ ತಾಮ್ರ ಅಂತೀವಿ, ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ. ಇದನ್ನು ನೀವು ಎಷ್ಟು ಕುಡ್ದಿರ್ತೀರ ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಈ ಥರ ಒಂದ್ರಲ್ಲಿ ಸ್ಟೋರ್ ಮಾಡ್ಕೊಂಡು ಕುಡ್ದಿದ್ದೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಬೈಕು ಮತ್ತೆ ಕಾರ್ ಓಡಿಸೋದು ನಂಗೆ ಎಷ್ಟು ಆಸೆ ಇತ್ತು ಗೊತ್ತಾ? ಆಸೆನಾ ನಿಂಗೆ? ಯಾರು ಬೇಡ, ಹಂಗೆ ಓಡಿಸ್ಬೋದು ಅಂತ ಅನ್ಕೊಂತಿದ್ದೀನಿ. ನೀನೇ ಓಡಿಸ್ಬಿಡ್ತೀಯಾ? ಒಬ್ಬನೇ ಓಡಿಸ್. ಕಾರು ನಾನು ಒಬ್ಬನೇ ಕೀರನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಆಸೆ. ಆದ್ರೆ ಕಾಲಿ ಪ್ರೆಸ್ ಮಾಡ್ತೀವಲ್ಲ, ಅದು ಎಟ್ಟಕ್ಕೆ
ಅದಿಲ್ಲ ಮಾಡ್ತೇನೆ. ಹ್ಞೂ ಅದಿಲ್ಲ ಅಂದ್ರೆ ಎಲ್ಲ ಮಾಡ್ತೇನೆ. ಎಲ್ಲ ಮಾಡಿಬಿಡ್ತಿದ್ದೆ. ರಿವರ್ಸ್ ಹಾಕ್ಬಿಟ್ಟು ರಿವರ್ಸ್ ಯಾವ ಗಾಡಿಗಾದ್ರೂ ಗುದ್ಲಂತೀನಿ ಹೊಂಟೋಯ್ತೀನಿ. ಒಟ್ನಲ್ಲಿ ಹೊಂಟೋಯ್ತೀಯ. ಹ್ಞೂ ಅಷ್ಟೇ. ಆಫ್ ರೋಡ್ ಅಲ್ಲಿ ಅಷ್ಟೇ ಫುಲ್ ಸ್ಪೀಡ್ ಹೊಂಟೋಯ್ತೀನಿ. ಇವಾಗ ಅಪ್ಪ ಬರುತ್ತಲ್ಲ ಮಧ್ಯಾಹ್ನ ಒಂದು ರೌಂಡ್ ಓಡಿಸ್ತೀನಿ. ನೀನು ಬಾ. ಏನ ಕಾರು ನಾನು ಬರಲ್ಲ ಕಣಪ್ಪ, ನೀನು ಓಡಿಸು. ಇಲ್ಲಿಂದ ಬರ್ತೀನಿ. ಈ ರೈತರ ಕಾರು ಇಲ್ಲಿಂದ ತಗೊಂತೀನ ಮತ್ತೆ ಹಿಂಗೋಗಿ ದೂರ ಸುತ್ತ. ಅದಕ್ಕೆ ನಿನಗೆ ಕಾರೆಲ್ಲ ಓಡಿಸ್ಬೇಕು ಅಂದರೆ 18 ಇಯರ್ಸ್ ಆಗಬೇಕು. 18. ನಂಗೆ ಇವಾಗ ಎಷ್ಟು 19 ಅಪ್ಪ. ನಿಂಗೆ 19 ಇಯರ್ಸ್ ಇವಾಗ. 8 ಇಯರ್ಸ್. 8 ಅದಕ್ಕೆ ಒಂದು ಆ್ಯಡ್ ಮಾಡಿಬಿಟ್ರೆ ಒಂದು ಆ್ಯಡ್ ಮಾಡಿಬಿಟ್ರೆ 18 ಆಗೋಗಲ್ಲ. 8 + 1 9 ಆಗುತ್ತೆ. 18 ಆ್ಯಡ್ ಮಾಡಿಬಿಟ್ಟು 8 ಐತಲ್ಲ ಅದಕ್ಕೆ ಪಕ್ಕದಲ್ಲಿ ನಾವು ಈ ಕಡೆ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಹಾಕ್ಬಿಟ್ರೆ ಆಗುತ್ತೆ 18 ಇಯರ್ಸ್. 18 ಅವಾಗೆಲ್ಲ ಕೊಡೋಲ್ಲ, ಓಡ್ಸಂಗಿಲ್ಲ. ರಿಯಲ್ ಆಗಿ 18 ಇಯರ್ಸ್ ಆದ್ರೆ, ಇಲ್ಲಾಂದ್ರೆ ಪೊಲೀಸ್ನವ್ರು ಹಿಡ್ಕೊಂತಾರೆ, ಗೊತ್ತಾ ತಾನೆ? ಇಲ್ಲೇ ಓಡಿಸೋದು ಅಲ್ಲೆಲ್ಲ ಹೇಳ್ಕೋಗ್ಲಿ. ನೀನೇ ಬುದ್ಧಿವಂತ, ನಾವೆಲ್ಲ ದಡ್ರು ಅಲ್ವಾ? ನಾನು ಹೇಳ್ತೀನಿ ಫೋನ್ ಮಾಡಿ, ಇವನಿಗೆ ಇಲ್ಲೊಬ್ಬ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಪೊಲೀಸ್ ಸರ್, ಬನ್ನಿ, ಇವನಿಗಿನ್ನ 18 ಇಯರ್ಸ್ ಆಗಿಲ್ಲ, ಆದ್ರೂ ಕಾರ್ ತಗೊಂಡಿಲ್ಲ ಓಡಾಡ್ತಾನೆ ಅಂತ ಫೋನ್ ಮಾಡಿ ಹೇಳ್ತೀನಿ. ಅವಾಗ ಫೋನ್ ಮಾಡಿ ಹೇಳ್ಬಿಡ್ತೀಯ? ನಾನು ಸೋಲ್ಜರ್ಗೆ ಹೇಳ್ತೀನಿ. ಸೋಲ್ಜರ್ಗೆ ಬಂದು ಶೂಟ್ ಮಾಡ್ಬಿಡ್ತೀನಿ. ಅವರು ನಿನ್ನೆ ಶೂಟ್ ಮಾಡೋದು. ಹಾಗೆ ಅವ್ನು ಮಾತಾಡೋದು ಒಂದು ಸ್ವಲ್ಪ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋದಲ್ಲಿ, ಅದೇ ಇದೆ ಅಂತ ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಅವ್ನ ಮೈಗೆ ಸ್ವಲ್ಪ ಎಣ್ಣೆ ಹಚ್ಚೋಣ, ಸ್ಕೂಲ್ಗೆಲ್ಲ ಗಾಳೀಲಿ ಓಡಾಡ್ತಾರಲ್ಲ, ಅದು ಕೈಯೆಲ್ಲ ಬಿರ್ತಂಗಾಗುತ್ತೆ ಸ್ವಲ್ಪ ಗಾಳಿ ಇರೋದ್ರಿಂದ. ಒಂದು ತಿಂಗಳಲ್ಲಿ 2 ಟೈಮ್ಸ್ ಆದರೂ ನಾನು ಅವ್ನ ಮೈಗೆ ಎಣ್ಣೆ ಹಚ್ಚಿ ರಜಾ ಇದ್ದಾಗ ಸಂಜೆಗೆ ಮೈ ತೊಳೆಯೋದು. ತಲೆಗೆ ಸಾಟರ್ಡೇನೇ ಎಣ್ಣೆ ಹಾಕ್ಬಿಟ್ಟಿದ್ದೆ ಅವನಿಗೆ. ಮೈಗೆಲ್ಲ ಚೆನ್ನಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡ್ತೀನಿ. ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಬಾದಾಮ್ ಆಯಿಲ್, ಅವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ತೀನಿ. ಒಂದು ಸತಿ ಅದು ಹಾಕಿದ್ರೆ ಒಂದು ಸತಿ ಇದು, ಆ ಥರ 2 ಹಾಕ್ತೀನಿ. ಅವೆರಡೇ ಹಾಕೋದು, ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಬಾದಾಮಿ ಎಣ್ಣೆ. ಸಂಡೇನೇ ಅವನದು ನೇಲ್ಸ್ ಎಲ್ಲ ಚೆಕ್ ಮಾಡಿ ಕಟ್ ಮಾಡಿಬಿಟ್ರೆ ಬೆಸ್ಟು. ಅವನಿಗೂ ಸ್ಕೂಲಲ್ಲಿ ನೇಲ್ಸ್ ಎಲ್ಲ ಚೆಕ್ ಮಾಡ್ತಾರಲ್ಲ, ಆವಾಗ ಇದು ಮಾಡ್ತಾನೆ, ನೇಲ್ಸ್ ಚೆಕ್ ಮಾಡ್ತಾರೆ ಅಂತ ಬಾಯಲ್ಲಿ ಕಡ್ಕೊತಾನೆ. ಕೈದು ಕಾಲ್ದೇನೋ ಸಾಕ್ಸು ಶೂ ಹಾಕಿರ್ತೀವಿ ಅಂತ ಕಟ್ ಮಾಡ್ಕೊಳ್ಳಲ್ಲ, ಕೈದೆಲ್ಲ ಬಾಯಲ್ಲಿ ಕಟ್ ಮಾಡ್ಕೊಂಬಿಡ್ತಾನೆ. ಅದಕ್ಕೆ ನಾನೇ ಸಂಡೇ ಚೆಕ್ ಮಾಡಿಬಿಟ್ಟು ಎಲ್ಲ ಕಟ್ ಮಾಡಿಬಿಡ್ತೀನಿ. ಹಾಗೆ ನಂದು ಸ್ವಲ್ಪ ನೇಲ್ಸ್ ಎಲ್ಲ ಬೆಳೆದಿತ್ತು, ಅದನ್ನು ಕಟ್ ಮಾಡಿಕೊಂಡೆ. ಹಾಗೆ ನಾನು ನೇಲ್ಸ್ ಏನು ಬೆಳೆಸಲ್ಲ, ನೇಲ್ಸ್ ಬೆಳೆಸೋದು ನೇಲ್ ಪಾಲಿಷ್ ಹಾಕೋ ಅಭ್ಯಾಸನೇ ಇಲ್ಲ ನನಗಂತೂ. ಯಾವುದಾದ್ರೂ ಫಂಕ್ಷನ್ ತೀರಾ ಅಪರೂಪ ನಾನು ನೇಲ್ ಪಾಲಿಷ್ ಹಾಕೋದು. ಚಿಕ್ಕ ಹುಡುಗಿಯಲ್ಲಂತೂ ಹಾಕ್ತಾನೆ ಇರಲಿಲ್ಲ, ಯಾಕೆಂದರೆ ನಮ್ಮ ಅಪ್ಪಂಗೆ ಅದಂದ್ರೇ ಇಷ್ಟ ಇರ್ತಿರ್ಲಿಲ್ಲ, ನೇಲ್ ಪಾಲಿಷ್ ಹಾಕಬಾರ್ದು ಅಂತ ಹೇಳ್ತಾಯಿದ್ರು. ಹಾಗೆ ಸ್ಕೂಲಲ್ಲಿ ಅವ್ನು ನಡೆದಿದ್ದು ಹೇಳ್ತಿದ್ದ. ಮತ್ತು ನೇಲ್ಸ್ನೂ ಅಷ್ಟೇ ಒಳಗಡೆ ಕಟ್ ಮಾಡಬಾರ್ದು ಅಂತಾರೆ, ಮನೆ ಒಳಗಡೆ, ಮನೆಯಿಂದ ಆಚೆ ಕಟ್ ಮಾಡಿಬಿಟ್ಟು ಹಂಗೆ ಕಸಕ್ಕೆ ಹಾಕ್ಬಿಡ್ತೀನಿ. ಅದೇನೋ ಹುಳ ಐತೆ ಅಂತಲ್ಲ ಚಿಕ್ಕದು, ಇಕ್ಕದ್ನ ರಕ್ತ ಬಂತು. ಕಿವಿಗೆ ಒಳಗಡೆ ಪೆನ್ಸಿಲ್ ಇಟ್ಕೊಂಡಿತ್ತು. ಪೆನ್ಸಿಲ್ ಇಟ್ಕೊಂಡಿದ್ದು ಲೆಡ್ ಐತಲ್ಲ, ಅದು ಹಿಂಗೆ ಇಟ್ಕೊಂಡು ಏನಾದ್ರು ಮಾಡ್ತಾ ಇದ್ದ, ಅದ ಟಚ್ ಆಗಿ ರಕ್ತ ಬಂತು ಕಿವಿಲಿ. ಹಂಗೆಲ್ಲ ಮಾಡ್ಕೊಬಾರ್ದು. ಅದೆಲ್ಲ ಹೇಳ್ಕೊಟ್ರು ನಿಮ್ಮ ಸ್ಕೂಲಲ್ಲಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಏನೇನು ಹೇಳ್ಕೊಟ್ರು? ಅಮ್ಮ ಕಲ್ಲು ತೆಗೆಸ್ಕೊಬೇಕು, ಅದನ್ನೇ ನೀಟಾಗಿ ನೀನು ಕಲ್ಗೆಲ್ಲ ಹಾಕು, ಇಲ್ಲೆಲ್ಲ ಮಂಡಿಗೆ ಮತ್ತೆ ನಾನು ಪೆಂಡ್ ಹಾಕೊಂಡಿದ್ದೆ ಆಗ್ಬಿಟ್ಟಿರುತ್ತೆ. ಸಂಜೆ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ಅವನು ಒಂದು ಸ್ವಲ್ಪ ಫ್ರೆಶ್ ಅಪ್ ಮಾಡಿ ಮಲಗಿಸಿ ಎಬ್ಬಿಸಿ ಆಟ ಆಡೋಕ್ಕೆ ಹೋಗಿದ್ದ. ಅವ್ನು ಬರೋಷ್ಟೊತ್ತಿಗೆ ಒಂದು ಚಿಕ್ಕದಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂದ್ಬಿಟ್ಟು ಜೋಳ ಇತ್ತು, ಅದನ್ನೇ ಬೇಯಿಸ್ಬಿಟ್ಟು ಅದರಲ್ಲೇ ಒಂಚೂರು ಸ್ನ್ಯಾಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದನ್ನು ನೀರು ಸೋದಿಸ್ಕೊಬೇಕು. ಅದಕ್ಕೊಂದು ಸ್ವಲ್ಪ ಬೆಣ್ಣೆ, ಒಂಚೂರು
ಚಿಲ್ಲಿ ಪೌಡರು, ಒಂಚೂರು ಒರೆಗೊನೋ ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕಬೇಕು. ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಇದ್ದರೆ ಹಾಕ್ಬೋದು, ಪೆಪ್ಪರ್ ಪೌಡರ್ ಇರುತ್ತಲ್ಲ ಅದನ್ನು. ಇವನ್ಗೆ ಪೆಪ್ಪರ್ ಅಂದರೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಹಾಕಿಲ್ಲ ಅಷ್ಟೇ ನಾನು. ಆಮೇಲೆ ಲಾಸ್ಟಲ್ಲಿ ಒಂದೆರಡು ಡ್ರಾಪ್ ಲೆಮನ್ ಹಾಕ್ಕೊಂಬಿಟ್ರೆ ಸಖತ್ತಾಗಿರುತ್ತೆ, ಬೇಗ ಆಗೋಗುತ್ತೆ. ಈ ಥರ ಮಾಡಿ ಕೊಟ್ಟೆ. ಸಂಜೆ ಹೊತ್ತು ಅವನಿಗೆ ಹಾಲೆಲ್ಲ ಏನೂ ಕೊಡಲ್ಲ ನಾನು. ಈ ಥರ ಏನಾದರೂ ಇದಿದ್ದರೆ ಮಾಡಿಕೊಡ್ತೀನಿ, ಇಲ್ಲ ಅಂದರೆ ಫ್ರೂಟ್ಸ್ ಆದರೂ ಕಟ್ ಮಾಡಿಕೊಡ್ತೀನಿ, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಅವನೇ ತೊಗೊಂಡು ತಿಂತಾನೆ ಮನೇಲಿ. ನಾನು ಏನು ಎಕ್ಸ್ಟ್ರಾ ಬೇಕ್ರಿ ತಿಂಡಿ ಥರದ್ದಲ್ಲೇ ಇರೋದ್ರಿಂದ ಅವನೇ ಡ್ರೈ ಫ್ರೂಟ್ಸು ಈ ಥರ ಫ್ರೂಟ್ಸು ಹುಡ್ಕೊಂಡು ತಿಂತಾನೆ ಆಟ ಆಡ್ಬಿಟ್ಟು ಬಂದಮೇಲೆ. ನಾನು ಕೊಟ್ಟಿಲ್ಲ ಅಂದರೂ ಸರಿ. ಇದು ಒಳ್ಳೆ ಅಭ್ಯಾಸ ಅನಿಸುತ್ತೆ. ಮನೇಲಿ ತಿಂಡಿ ತಂದಿಟ್ಟರೆ ಅದ್ರ ಮೇಲೆ ಹೋಗುತ್ತೆ, ಇಲ್ಲ ಅಂದರೆ ಒಳ್ಳೆದ್ರ ಕಡೆನೂ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದು ನಿಮ್ಮಿಷ್ಟ, ನನ್ನ ಓನ್ ಅಭಿಪ್ರಾಯ ಇದು. ಇಲ್ಲಿಗೆ ಓದ್ಕೊಂಡ ಸ್ವಲ್ಪ ಹೊತ್ತು. ಆಮೇಲೆ SOS ಆಡೋಣ, ಅದನ್ನು ಆಡೋಣ ಅಂತ ಇಟ್ಕೊಂಡ. ಅದೊಂದು ಸ್ವಲ್ಪ ಹೊತ್ತು ಆಡಿದ್ವಿ. ರೆಡಿನಾ? ಇನ್ನೊಂದು ಸೈನ್ ಹಾಕ್ಬಿಡಿ, ನಿಮ್ಮದು ಗೇಮ್ ಸ್ಟಾರ್ಟ್ ಆಗುತ್ತೆ. ಓಹ್, ಸೈನ್ ಬೇರೆ, ಗೇಮ್ ಸ್ಟಾರ್ಟ್ ಅಂತ. ಎಕ್ಸಾ ಓನಾ? ನಂದು ಓನೇ. ಓನಾ? ಇದೆ ಇದೆ. ಓಕೆ. ಓ, ಅದನ್ನ ಹಾಕ್ತೀರಾ? ನಂದು ಹರೇ ಕೃಷ್ಣ. ಎಷ್ಟು ಇದು? 6 6 1 2 3 6. ನಾನು ಕಣ್ಣಲ್ಲಿ ಕಂಡಿದ್ನು. ಅಯ್ಯೋ ಅಯ್ಯಯ್ಯೋ, ಸೋತೆ ಗೆದ್ದೆ ಬಿಟ್ವಿ ಇಬ್ರು, ತಯಾರಾಯ್ತು ಮ್ಯಾಚು. ಫೈನಲಿ ಆಟ ಮುಗೀತು. ಇದು ಯಾರು ಗೇಮಲ್ಲಿ ವಿನ್ ಆಗಿದ್ದು? ನಾನು ಸೈನ್ ಹಾಕಿರೋದು. ನೀ ನನ್ನ ಟೋಟಲ್ ಮಾರ್ಕ್ಸ್ ಬರ್ದೆ, ನೀನು ಇಲ್ಲಿ ಬರ್ದಿದ್ಯಾ. ನಾನು ಇಂದನ್ನು ಟೋಟಲ್ ಮಾಡಿ ಇಲ್ಲಿ ಬರ್ದಿದ್ದೀನಿ ಅಷ್ಟೇ. ನಾನೇ ವಿನ್ನರು. ಈಗ ಏನು ಕೊಡ್ತೀಯ ನನಗೆ ಗಿಫ್ಟು? ಸರಿ, ಗೇಮ್ ಎಲ್ಲ ಮುಗೀತು. ಈಗ ಊಟ ಮಾಡಿ ಮನೆ ಕಳೆದು ಬೆಳಗ್ಗೆ ಬೇಗ ಆಯಿತು, ಸ್ಕೂಲ್ಗೆ ರೆಡಿ ಆಯ್ತು. ಸರಿ, ಎಲ್ರಿಗೂ ಬಾಯ್, ಗುಡ್ ನೈಟ್ ಹೇಳು. ಬಾಯ್, ಗುಡ್ ನೈಟ್ ಸ್ವೀಟ್. ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ಮಮ್ಮಿಗೆ ಲೈಕ್ ಮತ್ತು ಶೇರ್ ಮಾಡಿ. ಗೋಲ್ಡ್ ಬರೋ ಥರ, ಗೋಲ್ಡ್ ಅಂತೀನಿ, ಡೈಮಂಡು ಮತ್ತು ಅದೇ ಥರ ಗೋಲ್ಡು, ಸಿಲ್ವರ್, ಡೈಮಂಡ್ 3 ಬರೋ ಥರ ಮಾಡಿ. ನಾನಿನ್ನೂ ಇವಾಗ ಫಸ್ಟ್ ಸ್ಟೆಪ್ ಇಕ್ಕಿದ್ದೀನಿ, ಇನ್ನು ತುಂಬ ದೂರ ಆಯ್ತು ಅದೆಲ್ಲ. ಇವನಿಗೆ ಏನಂದರೆ, ಇವನು ಅಂತಾನೆ ಪಲ್ಲುಲು ಥರ ನೀನೇನಾದರೂ ಸಿಲ್ವರ್ ಬಟನ್ ಬಂದರೆ ಮಮ್ಮಿ ಅದನ್ನು ಮಾರ್ಬಿಟ್ಟು ನನಗೆ ರಿಮೋಟ್ ಕಂಟ್ರೋಲ್ ಕಾರ್ ಕೊಡಿಸು. ಗೋಲ್ಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ಮಗನ ಬಿಟ್ಟರೆ ಇಡೀ ದಿನ ಮಾತಾಡ್ತಾ ಇರ್ತಾನೆ.